ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ನಮ್ಮ ಪುಟ್ಟಗೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ತೋರಿಸ್ತೀನಿ ಒಳಗಡೆ ಎಲ್ಲ ಹೇಗಿದೆ ಅಂತ. ನಮ್ಮ ಫ್ರೆಂಡ್ಸ್ ಒಬ್ಬರು ಹೇಳಿದರು ಇಲ್ಲಿ ಟಾಯ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಸಿಗುತ್ತೆ ಮಕ್ಕಳಿಗೆಲ್ಲ ಏನೇನು ಬೇಕು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಬಟ್ ಒಳಗಡೆ ಹೋದರೆ ಫುಲ್ಲು ಇಲ್ಲಿ ಎಲ್ಲ ಬರೀ ಕ್ಲಾತ್ಸೇ ಕಾಣಿಸ್ತಾ ಇದೆ ಮಕ್ಕಳದು. ಎಲ್ಲ ಕಡೆ ತುಂಬ ಕ್ಲಾತ್ಸ್ ಇದೆ. ಕ್ಲಾತ್ಸಿಗೆ ತುಂಬ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಅಂದರೆ ಎಲ್ಲ ಥರದ್ದು ಕ್ಲಾತ್ಸ್, ವಿಂಟರ್ ವೇರು, ಸಮ್ಮರಿಗೆ ಮತ್ತು ರೈನಿ ಸೀಸನಿಗೆ ಎಲ್ಲ ಥರದ್ದು ಇತ್ತು. ಬಟ್ ನಮಗೆ ಕ್ಲಾತ್ಸ್ ಬೇಡವಾಗಿತ್ತು. ಆಲ್ರೆಡಿ ನಮ್ಮ ಪುಟ್ಟಿಗೆ ತುಂಬ ಕ್ಲಾತ್ಸ್ ಇದೆ. ಸೊ ನಾವು ಟಾಯ್ಸ್ ಕಡೆ ಬಂದ್ವಿ. ಟಾಯ್ಸ್ ಏನಾದರೂ ಇದೆಯಾ ನೋಡೋಣ ಅಂತ ಹೇಳಿಬಿಟ್ಟು. ಬಟ್ ಕ್ಲಿಯರೆನ್ಸ್ ಸೇಲ್ ಹಾಕಿದ್ರಿಂದನೋ ಇಲ್ಲಾಂದರೆ ಏನಂತ ಗೊತ್ತಿಲ್ಲ, ಬಟ್ ಟಾಯ್ಸ್ ಆಪ್ಷನ್ಸ್ ತುಂಬ ಇರಲಿಲ್ಲ. ಬಟ್ ಆದರೂ ಸ್ವಲ್ಪ ಸರ್ಚ್ ಮಾಡ್ತಾಯಿದ್ದೀವಿ. ಆದರೆ ಟಾಯ್ಸ್ ಬರೀ ಒಂದೇ ರ್ಯಾಕಲ್ಲಿತ್ತು. ಕ್ಲಾತ್ಸ್ ಮಾತ್ರ ಶಾಪ್ ಫುಲ್ ಕ್ಲಾತ್ಸೇ ಇತ್ತು. ಇವಾಗ ಟಾಯ್ಸಲ್ಲಿ ಏನಾದರೂ ಇವನಿಗೆ ಆಟ ಆಡೋ ಅಂಥದ್ದು ಏನಾದರೂ ಸಿಗುತ್ತೇನೋ ಅಂತ ನೋಡ್ತಾ ಇದ್ದೀವಿ. ನಾವು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಸ್ವಲ್ಪ ಏನಾದರೂ ಬ್ಯಾಲೆನ್ಸ್ ಬೈಕು ಆ ಥರ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ವಿ. ಇವನಂತೂ ಪುಟ್ಟು ಅಂತೂ ಅವನದೇ ಶಾಪಿಂಗ್ ಡೇ ಆಗೋಗಿರೋದ್ರಿಂದ ಅವನನ್ನು ಫುಲ್ ಕೆಳಗಡೆ ಬಿಟ್ಟಿದ್ದೀನಿ. ಅವನೇನು ಬೇಕಾದರೂ ತಗೊಳ್ಳಿ ನೋಡಲಿ ಅಂತ. ಯಾಕಂದರೆ ಅವನದೇ ಶಾಪ್ಸ್ ಅಲ್ವಾ, ಮಕ್ಕಳು ಶಾಪ್ಸ್ ಅಂದರೆ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಅಲ್ವಾ ಮಕ್ಕಳಿಗೆ ಯೂಶ್ವಲಿ. ಅದಕ್ಕೋಸ್ಕರ ಅವನ್ನ ಕೆಳಗಡೆ ಬಿಟ್ಟಿದ್ದೀನಿ, ಅಂದರೆ ಆಟ ಆಡಲಿ ಅಂತ ಹೇಳಿಬಿಟ್ಟು. ಇಲ್ಲೆಲ್ಲ ಫುಲ್ ಅವನದೇ ಶಾಪಿಂಗ್ ಮಾಡಿ ಅವನದೇ ರಾಜ್ಯಭಾರ ಅಂತ ಓಡಾಡ್ತಾ ಇದ್ದಾನೆ. ಅಟ್ಲೀಸ್ಟ್ ಇನ್ ಕೇಸ್ ಮಕ್ಕಳೆಲ್ಲ ಫುಲ್ ಭಯ ಬಿದ್ದು ಹೊರಗಡೆ ಕರ್ಕೊಂಡೋದ್ರೆ ಎಲ್ಲ ಅಪ್ಪ ಅಮ್ಮನ ಹಿಂದೆ ಮುಂದೆ ಓಡಾಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ಇವ್ನು ಹೇಗೆ ಅಂದರೆ ನಮ್ಮನ್ನು ಬಿಟ್ಟು ಎಲ್ಲೆಲ್ಲ ಹೋಗ್ತಾ ಅವನೇ ಶಾಪಿಂಗ್ ಮಾಡ್ಕೋತಾ ಇದ್ದಾನೆ. ಆರಾಮಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ. ನಮಗೂ ಖುಷಿ ಆಗ್ತಾಯಿತ್ತು ನೋಡೋಕ್ಕೆ, ಚೆನ್ನಾಗಿ ಓಡಾಡ್ತಾ ಇದ್ದ. ಬಟ್ ಆದರೂ ಇಲ್ಲ ಆ ಥರ ಏನು ಫುಲ್ ಭಯ ಎಲ್ಲ ಇರಲ್ಲ. ಆದರೂ ಒಂದು ಸ್ವಲ್ಪ ನೋಡ್ಕೋಬೇಕು ಎಲ್ಲಿ ಹೋಗ್ತಾನೆ ಎಲ್ಲಿ ಅಂತ. ಅದಕ್ಕೆ ಅವನ ಹಿಂದೆನೇ ಹೋಗ್ತಾ ಇದ್ದೀನಿ. ಅವನಂತೂ ಹೋಗ್ತಾ ಇದ್ದಾನೆ, ನಾನು ಎಲ್ಲಿದ್ದೀನಿ ಅಂತಲೂ ನೋಡ್ತಾ ಇಲ್ಲ. ಹೇಳು ಅವನಂತೂ ಅವನ ಪಾಡಿಗೆ ಏನೇನೋ ಶಾಪಿಂಗ್ ಮಾಡ್ಕೋತಾ ಇದ್ದಾನೆ. ಬಾಟಲ್ಸು ಚಿಕ್ಕದು, ಇದೇನೋ ಒಂದು ಸ್ಟೋರಿ ಬುಕ್ ಬೇರೆ ಬಂದುಬಿಟ್ಟಿದ್ದಾನೆ. ಏನೋ ಫುಲ್ಲು ಇಷ್ಟಪಡೋ ಥರ, ಆಟ ಆಡೋ ಥರ. ಅವ್ನು ಫುಲ್ಲು ಏನು ಖುಷಿಯಾಗಿರೋ ಡೇ ಆಗಿಬಿಟ್ಟಿದೆ. ಲೈಕ್ ಅವನು ನಡೆದಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೊರಗಡೆ ಅಷ್ಟು ಕರ್ಕೊಂಡು ಹೋಗಿರಲಿಲ್ಲ, ಹೀಗೆಲ್ಲ ಬಿಟ್ಟಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಡೆದಾಡಿದ ಮೇಲೆ. ಅವನು ಅಂತೂ ಪುಟ್ಟು ಹೆಜ್ಜೆ ಇಟ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಓಡಾಡ್ತಾ ಇದ್ದಾನೆ. ನಮಗೂ ಖುಷಿ ಆಗ್ತಾಯಿದೆ ನೋಡೋಕ್ಕೆ. ಬಟ್ ಅವನಿಗೆ ಆಟ ಆಡೋವಂತಹ ಆಟ ಸಾಮಾನು ಏನೂ ಸಿಗಲಿಲ್ಲ ಅಷ್ಟು ಚೆನ್ನಾಗಿ. ಬಟ್ ಸ್ವಲ್ಪ ಷರತ್ತೇನೋ ಸ್ವಲ್ಪ ಕಾರ್ಸ್ ಎಲ್ಲ ನೋಡ್ತೀನಿ ಅಂದ್ಬಿಟ್ಟು ಚಿಕ್ಕದೇನಾದರೂ ಇದ್ದರೆ ಅಂತ ನೋಡೋಕೆ ಹೋದರು. ಇವಾಗ ಇವನಂತೂ ನನಗಂತೂ ಇವನನ್ನು ಹಿಡಿಯೋದೇ ಆಗಿದೆ. ಬಟ್ ನಮ್ಮ ಜೊತೆನೇ ಇದ್ದರೆ ಪರವಾಗಿಲ್ಲ. ಹೀಗೆಲ್ಲ ಒಬ್ಬೊಬ್ಬನೇ ಬಂದರೆ ಲೈಕ್ ಇಲ್ಲಿ ಯಾರಾದರೂ ಕರ್ಕೊಂಡೋಗ್ಬಿಟ್ರೆ ಹಾಗೆ ಭಯ ಆಗಿ ನಾನು ಅವನ ಹಿಂದೆನೇ ಓಡಾಡ್ತಾ ಇದ್ದೀನಿ ಅಷ್ಟೇ. ಯಾರಾದರೂ ಅಂದರೆ ಹಾಗೆಲ್ಲ ಕರ್ಕೊಂಡೋಗಿಲ್ಲ, CC ಕ್ಯಾಮ್ರಾ ಎಲ್ಲ ಇರುತ್ತೆ. ಆದ್ರೂ ಯಾಕೆ ಬೇಕು ಸುಮ್ಮನೆ, ಅದೆಲ್ಲ ರಿಸ್ಕ್ ಅಲ್ವಾ. ಅದಕ್ಕೋಸ್ಕರ ಹಿಂದೆನೇ ಓಡಾಡ್ತಾ ಇದ್ದೀನಿ. ಬಾರವ ಆ್ಯಕ್ಚುಲಿ ನಾವು ನಮ್ಮ ಪುಟ್ಟುಗೆ ಸ್ವಲ್ಪ ಸ್ವಿಮ್ಗೆ ಟ್ಯೂಬ್ಸು ಮತ್ತು ಸ್ವಿಮ್ ವೇರ್ಸ್ ಎಲ್ಲ ತಗೊಳ್ಳೋಣ ಅಂತ ಹೋಗಿದ್ವಿ ಅಲ್ಲಿಗೆ. ಬಟ್ ಅಲ್ಲಿ ಏನೂ ಸಿಗಲಿಲ್ಲ. ಸೊ ಡಾಲರ್ ಟ್ರೀಲಾದರೂ ಸಿಗ್ಬೋದು ಅಂತ ಇವಾಗ ಡಾಲರ್ ಟ್ರಿಗೆ ಹೋಗ್ತಾ ಇದ್ದೀವಿ. ಆ ಥರ ಸ್ವಿಮ್ ಮಾಡೋಕ್ಕೆ ಏನಾದರೂ ಸಿಗ್ಬೋದೇನೋ ಅಂತ. ಬಟ್ ಡಾಲರ್ ಟ್ರೀಲಿ ನೋಡೋಣ, ಒಳಗಡೆ ಹೋಗ್ತಾ ಇದ್ದೀನಿ. ಏನಾದರೂ ಸಿಕ್ಕಿದ್ರೆ ಪುಣ್ಯ, ಇಲ್ಲಾಂದರೆ ಮತ್ತೆ ಬೇರೆ ಕಡೆ ಹೋಗಬೇಕಾಗುತ್ತೆ. ಡಾಲರ್ ಟ್ರೀಲೂ ಲೈಕ್ ಸ್ವಿಮ್ ವೇರ್ಸ್ ಎಲ್ಲ ಸಿಗಲಿಲ್ಲ. ಟ್ಯೂಬ್ಸ್ ಏನೋ ಸಿಕ್ತು, ಆದರೆ ಅದು ಪುಟ್ಟನ ಸೈಜಿಗೆಲ್ಲ ಇರಲಿಲ್ಲ. ಸೊ ಟಾರ್ಗೆಟಿಗೆ ಬಂದ್ವಿ. ಟಾರ್ಗೆಟಲ್ಲಿ ಏನಾದರೂ ಸಿಗುತ್ತೇನೋ. ಇಲ್ಲೂ ಸೇಮ್ ಇದೇ ಆಟ ಆಗಿತ್ತು. ಲೈಕ್ ಕೆಳಗಡೆ ಬಿಟ್ಟಿದ್ವಿ, ಅವ್ನ ಪಾಡಿಗೆ ಅವ್ನು ಶಾಪಿಂಗ್ ಮಾಡ್ಕೋತಾ ಇದ್ದಾನೆ. ಇಲ್ಲೂ ಕೂಡ ನೋಡಿದ್ವಿ, ಲೈಕ್ ಇಲ್ಲಿ
ಟ್ಯೂಬ್ಸ್ ಎಲ್ಲ ಇತ್ತು, ಬಟ್ ಅವ್ನ ಏಜಿಗೆಲ್ಲ ಇರಲಿಲ್ಲ, ಲೈಕ್ 3+ ಇಯರ್ಸಿಗೆಲ್ಲ ಇತ್ತು. ಬಟ್ ತೊಗೊಂಡೋಗಿ ಸುಮ್ಮನೆ ವೇಸ್ಟ್ ಆದರೆ ಲೈಕ್ ಅವನೊಳ ಹಾಕೋಕ್ಕಾಗಲಿಲ್ಲ ಅಂದರೆ ಮತ್ತೆ ಸುಮ್ಮನೆ ವೇಸ್ಟ್ ಅಲ್ವಾ, ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀವಿ ಇಲ್ಲಿ ತೊಗೊಳ್ಳೋದಾ ಬೇಡವಾ ಅಂತ. ಬೇಡ ಅಂತಲೇ ಅನ್ನಿಸ್ತು, ಬಟ್ ಅವನ ಏಜಿಗೆ ಕರೆಕ್ಟಾಗಿ ಸಿಕ್ಕಿದರೆ ಓಕೆ, ಇಲ್ಲಾಂದರೆ ಬೇಡ ಅಂತ. ಅವನಂತೂ ಇಲ್ಲೂ ಎಲ್ಲೆಲ್ಲೋ ಹೋಗಿ ಅವ್ನ ಪಾಡಿಗೆ ಅವ್ನು ಶಾಪಿಂಗ್ ಮಾಡ್ಕೋತಾ ಇದ್ದಾನೆ. ಅವ್ನ ಖುಷಿ ಅವನಿಗೆ ಗೊತ್ತು, ಅವನಿಗೆ ಎಷ್ಟು ಖುಷಿಯಾಗಿದೆ ಅಂತ. ವಿ ಕಾಂಟ್ ಎಕ್ಸ್ಪ್ಲೇನ್. ಲೈಕ್ ಈ ಥರ ಟ್ಯೂಬ್ಸ್ ಎಲ್ಲ ಇತ್ತು, ದೊಡ್ಡವರಿಗೂ ಇತ್ತು. ಲೈಕ್ ನಾವು ಕಿಡ್ಸ್ ಸೆಕ್ಷನಿಗೆ ಬಂದಿದ್ವಿ, ಇಲ್ಲೆಲ್ಲ 3+ ಇಯರ್ಸಿಗಿತ್ತು ನಾನು ನೋಡ್ದಂಗೆ. ಇನ್ನೂ ಚಿಕ್ಕದೇನು ಕಾಣಿಸ್ಲಿಲ್ಲ. ಟಾರ್ಗೆಟ್ ತುಂಬ ಚೆನ್ನಾಗಿತ್ತು. ನಾನು ಟಾರ್ಗೆಟಿಗೆ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದು ಶಾಪಿಂಗ್. ಇಲ್ಲೊಂದು ಸಲನೂ ಬರಲಿಲ್ಲ, ಬೇರೆ ಕಡೆ ಎಲ್ಲ ಹೋಗಿದ್ವಿ. ಚೆನ್ನಾಗಿತ್ತು ಶಾಪ್, ತುಂಬ ಒಂಥರ ಫುಲ್ ಮಾಲ್ ಎಕ್ಸ್ಪೀರಿಯನ್ಸ್ ಬಂದಂಗಿದೆ. ಆಮೇಲೆ ಇಲ್ಲಿಂದ ನೆಕ್ಸ್ಟು ನಾವು ಇದಕ್ಕೆ ಸ್ವಲ್ಪ ಚಿಕನೆಲ್ಲ ನಿಮ್ಗೆ ಕಟ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ನೆ ಅಲ್ವಾ, ಚಿಕನ್ನು ಮತ್ತು ಎಲ್ಲಾದರೂ ಮೀಟ್ಸ್ ಎಲ್ಲ ಆ ಥರ ಶಾಪ್ಸು ಇದೆ. ಹಾಲಲ್ಲಿ ಕಟ್ ಮಾಡ್ತಾರಲ್ಲ, ಇದು ಸ್ವಲ್ಪ ಶರತ್ ಇವಾಗ ಫಿಶ್ ತಿನ್ನಬೇಕು ಅಂತ ಆಸೆ ಮಾಡ್ಕೊಂಡಿದ್ರು. ಸೊ ಫಿಶ್ನ ಇಲ್ಲಿ ಮಾತ್ರ ಸಿಗೋದಂತೆ ಫಿಶ್ಶು. ಸೊ ಇಲ್ಲಿ ಕಟ್ ಮಾಡಿ ಬೇರೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬೇರೆ ಏನೇನೋ ಇದೆ, ಲೈಕ್ ಬೀಫ್ಸ್ ಇದೆ, ಮಟನ್ ಇದೆ, ಮಟನ್ದು ಬ್ರೈನ್ ಮತ್ತು ಟಂಗ್ ಎಲ್ಲ ಇಟ್ಟಿದ್ರು. ಅಪ್ಪ ನಾನಂತೂ ಮಟನ್ ತಿನ್ನಲ್ಲ, ಆದರೂ ಅದು ನೋಡ್ತಾ ಇದ್ದೆ ಹೇಗಿರುತ್ತೆ ಅಂತ. ಬ್ರೈನ್ ಮಾತ್ರ ಚಿಕ್ಕದಾಗಿತ್ತು. ಇಲ್ಲೂ ಪುಟ್ಟೊಂದು ಸ್ವಲ್ಪ ಆಟಾಡೋಕ್ಕೆ ಬಿಟ್ಟಿದ್ವಿ, ಅವನಿಗೆ ಶೂಸ್ ಎಲ್ಲ ಹಾಕಿದ್ವಿ. ಸೊ ಅವನ ಪಾಡಿಗೆ ಆಟ ಆಡಲಿ ಅಂತ ಬಿಟ್ಟಿದ್ದೀವಿ. ಆದರೂ ಫಿಶ್ಶು ತುಂಬ ಚಿಕ್ಕ ಫಿಶ್ ಏನು ಸಿಗಲಿಲ್ಲ, ದೊಡ್ಡದೇ ಸಿಕ್ತು. ಆ ದೊಡ್ಡ ಫಿಶ್ನ ಕಟ್ ಮಾಡಿಸಿ ಇವಾಗ ಕಟ್ ಮಾಡ್ಸೋಕೆ ಇಟ್ಟಿದ್ದಾರೆ. ಫಿಶ್ ಅಂದರೆ ಏನು ಫ್ರೆಶ್ಶಾಗಿ ಸಿಗೋಲ್ಲ, ಫ್ರೋಝನ್ ಫಿಶ್ಶೇ, ಅದನ್ನು ಕಟ್ ಮಾಡಿ ಕೊಡ್ತಾರೆ. ಇವಾಗ ತೋರಿಸ್ತೀನಿ. ಫಿಶ್ ಫಸ್ಟ್ ಟೈಮ್ ತಂದಿದ್ದು. ಶರತ್ ಕೂಡ ಫಿಶ್ ತಿನ್ನಬೇಕು ಅಂತ ಫುಲ್ ಆಸೆ ಮಾಡ್ತಾಯಿದ್ರು. ಬಟ್ ಆದರೆ ನಾವು ಮಾಡೋ ಥರ ಕ್ಲೀನಿಂಗ್ ಏನು ಮಾಡಲ್ಲ, ಲೈಕ್ ಅದ್ರ ವಿಂಗ್ಸ್ ಎಲ್ಲ ಹಾಗೇ ಇದೆ, ಅದಕ್ಕೆ ಯೋಚನೆ ಮಾಡ್ತಿದ್ವಿ. ಬಟ್ ಇಷ್ಟು ಫ್ರೋಝನ್ ಇದ್ದರೂ ಕೂಡ ಫಿಶ್ಶು ಅದು ಹೇಗೆ ಕಟ್ ಮಾಡಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಗ್ತಾಯಿದೆ. ಲೈಕ್ ಇಷ್ಟು ಫ್ರೋಝನ್ ಇರೋ ಫಿಶ್ನ ನಮಗಂತೂ ಕಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದರೆ ಸ್ವಲ್ಪನಾದರೂ ಆರ್ಸೋಕ್ಕೆ ಬಿಟ್ಟು ಏನಾದರೂ ನೀರಲ್ಲಿ ನೆನೆ ಹಾಕಿ ಡೀಫ್ರೋಸ್ಟ್ ಮಾಡಿ ಆದರೂ ಕಟ್ ಮಾಡಬೇಕಾಗಿತ್ತು. ಬಟ್ ಅವ್ರ ನೈಫ್ ಎಷ್ಟು ಶಾರ್ಪ್ ಇರ್ಬೋದು. ಆರೆಲ್ಸ್ ಮಷೀನ್ಸ್ ಅಂತ ಇರುತ್ತೆ ಅಲ್ವಾ, ಮಷೀನ್ಸಲ್ಲಿ ಇದ್ದಾರೆ ಎಲ್ಲ. ಟ್ರಬಲ್ ಮೇಕರ್ ಪುಟು, ಪ್ರಣವ್, ಹಿಸ್ ನೇಮ್ ಇಸ್ ಪ್ರಣವ್. ಈಸ್ ದ ಬಿಗ್ ಟ್ರಬಲ್ ಮೇಕರ್. ಲೈಕ್ ಅವನಿಗೆ ಹೊರಗಡೆ ಹೋಗಿ ಮನೆಗೆ ಬಂದರೆ ಫುಲ್ ಖುಷಿ ಆಗುತ್ತೆ. ಲೈಕ್ ಅವನಿಗೆ ಅಂದರೆ ಹೊರಗಡೆ ಹೋದರೆ ಸಾಕು, ಮನೆಗೆ ವಾಪಸ್ ಬಂದರೆ ಫುಲ್ ಖುಷಿ. ಆದರೆ ಮನೇಲೇ ಇದ್ದರೆ ಹೊರಗಡೆ ಹೋಗಿದ್ರೆ ಖುಷಿ, ಆ ಥರ. ಅಂದರೆ ಎಲ್ಲ ಮಕ್ಕಳಿಗೂ ಹಾಗೆ ಇರುತ್ತೆ. ಇವಾಗ ಫಿಶ್ಶು ಎಲ್ಲ ರೆಡಿ ಆಗಿದೆ, ಈಗ ಸಾಂಬಾರಿಗೆ ಮಾಡಬೇಕು. ಲೈಕ್ ಇದೆಲ್ಲ ಕಟ್ಟೆಲ್ಲ ಅವರೇ ಮಾಡಿಕೊಟ್ರು ನಮಗೆ. ಅಂದರೆ ಅವ್ರಿಗೆ ಮಷಿನ್ಸ್ ಇದ್ದು ಕಟ್ ಮಾಡಿಕೊಡ್ತಾರೆ ಅನಿಸುತ್ತೆ. ಬಟ್ ಅದು ಸ್ಕಿನ್ ಎಲ್ಲ ಸರಿ ತೆಗ್ದಿಲ್ಲ ಅಂತ ಶರತ್ ಹೇಳ್ತಾಯಿದ್ರು. ಶರತ್ತು ಕೂಡ ಫಿಶ್ ಸಾಂಬಾರು ಚೆನ್ನಾಗೇ ಮಾಡ್ತಾರೆ. ಇವತ್ತು ಸ್ಯಾಟರ್ಡೆ, ನಾನು ವೆಜಿಟೇರಿಯನ್ನು. ಈಗ ಶರತ್ತೇ ಅದೆಲ್ಲ ಖಾರ ಎಲ್ಲ ಹಾಕ್ತಾ ಇದ್ದಾರೆ ಅದರದ್ದು ಕಲಸಲಿಕ್ಕೆ. ಶರತ್ತು ನಮ್ಮ ಅತ್ತೆ ಥರ ಸ್ವಲ್ಪ ಚೆನ್ನಾಗಿ ಫಿಶ್ ಎಲ್ಲ ಮಾಡ್ತಾರೆ. ಮತ್ತು ಸ್ಟ್ರಾಬೆರಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಉಪ್ಪು ನೀರಲ್ಲಿ ಅದನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಶುಗರ್ ಹಾಕ್ಬಿಟ್ಟು ಸ್ವಲ್ಪ ನೆನೆಸಿಟ್ಟಿದೆ. ನಮ್ಮ ಪುಟ್ಟುಗೆ ಹೀಗೆ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿ ತಿಂತಾನೆ ಅಂತ ಹೇಳಿಬಿಟ್ಟು ಅವನಿವಾಗ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ನಲಿ ಅಂತ. ಈಗ ಸ್ಟ್ರಾಬೆರೀಸ್ ಸ್ವಲ್ಪ ಇಷ್ಟಪಟ್ಟು ತಿಂತಾ ಇದ್ದಾನೆ ಇತ್ತೀಚೆಗೆ. ಸೊ ಅದಕ್ಕೆ ಸ್ಟ್ರಾಬೆರೀಸ್ನ ಹೀಗೆ ಮಾಡಿ ಕೊಟ್ಟರೆ ಅವ್ನು ಸ್ವಲ್ಪ ಚೆನ್ನಾಗಿ ತಿಂತಾನೆ, ನಮಗೆ ತುಂಬ ಇಷ್ಟಪಟ್ಟು ತಿಂತಾನೆ. ಅದಕ್ಕೋಸ್ಕರ ಹೀಗೆ ಮಾಡಿಕೊಡ್ತೀನಿ. ಮತ್ತು ಬೇರೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ. ಬನಾನ ಇಷ್ಟಪಡ್ತಾ ಇದ್ದ, ಇವಾಗ ಅದನ್ನು ಕಮ್ಮಿ ಮಾಡಿದ್ದಾನೆ. ಆರೆಂಜ್ ತಿಂತಾನೆ, ಬಿಟ್ಟರೆ ಸ್ಟ್ರಾಬೆರಿ. ನೋಡಿ ಫಿಶ್ ಸಾಂಬಾರ್ ಜೊತೆ ತಿಂತಾ ಇದ್ದಾರೆ. ಆ್ಯಂಡ್ ಫೈನಲಿ ಫಿಶ್ ಸಾಂಬಾರೆಲ್ಲ ರೆಡಿಯಾಗಿದೆ. ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.